ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ನನ್ನ ಬರ್ಡೇ ಹಿಂದಿನ ದಿನ ಪ್ಯಾಂಪರಿಂಗ್ ವಿಡಿಯೋ ಆಗಿರುತ್ತೆ. ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಹೇರ್ ಕಟ್ಟು ಹಾಗೆ ಐಬ್ರೋಸ್ ಮಾಡಲಿಕ್ಕೆ ಹೋಗಿದ್ದೆ. ಹಾಗೆ ಫೇಸ್ ಥ್ರೆಡ್ಡಿಂಗ್ ಮಾಡಿಸ್ತೀನಿ ನಾನು ಯಾವಾಗಲೂ. ಸೊ ಥ್ರೆಡ್ಡಿಂಗ್ ಐಬ್ರೋಸ್ ಮಾಡಿಸೋದು ಸೊ ಹಾಗೆ ಅದನ್ನೆಲ್ಲ ಮಾಡಿಸಿದ ಮೇಲೆ ಅದೇ ದಿನ ನಮ್ಮ ಮೈಸೂರಲ್ಲಿ ಗೊತ್ತಿರ್ಬೋದು ಡಿ ಮಾರ್ಟ್ ಓಪನ್ ಆಗಿದೆ. ಸೊ ಡಿ ಮಾರ್ಟ್ ನೋಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಜನ ಮರಳೋ ಜಾತ್ರೆ ಮರಳೋ ಅನ್ನಂಗಿತ್ತು. ಸೊ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಇದು ನನ್ನ ಬರ್ಡೇ ಡೇ ಅಂತಲೇ ಹೇಳ್ಬೋದು. ಸೊ ನನ್ನ ಔಟ್ಫಿಟ್ ಹಾಗೆ ಇಯರಿಂಗ್ಸ್ ಎಲ್ಲ ನನ್ನಲ್ಲೇ ಇರೋದು. ನಿಮಗೂ ಬೇಕಿದ್ದರೆ ಡಿ ಎಮ್ ಮಾಡಿ ಕಳಿಸ್ಕೊಡ್ತೀನಿ. Happy birthday to you. May God bless you. ಹೇಳ್ರಿ ಮಕ್ಕಳ. ಒಂದು ಕೇಕ್ ಕಟ್ಟಿಂಗ್ಸು. ಸೊ ಸುಮಾರು ಜನ ಈ ಡ್ರೆಸ್ಸನ್ನು ಕೇಳ್ತಾ ಇದ್ದಾರೆ, ನೀವೇ ಕೊಡ್ತೀರಾ ಅಥವಾ ನೀವು ಸೇಲ್ ಮಾಡ್ತೀರಾ ಅಂತ. ಸಾರಿ, ಇದು ಆಫ್ಲೈನಲ್ಲಿರೋದು. ಸೊ ನೆಕ್ಸ್ಟು ಫ್ಯೂಚರ್ ಪ್ಲಾನ್ಸ್ ಇದೆ. ಸೊ ಡ್ರೆಸ್ಸಸ್ ಎಲ್ಲ ಹಾಕಬೇಕು ಅಂತ ಖಂಡಿತ. ಸೊ ಈ ಥರ ಪ್ಯಾಟರ್ನ್ ಹಾಕ್ಕೊಡ್ತೀನಿ ನಿಮಗೆ. ಸೊ ನನ್ನಲ್ಲಿರೋ ಬಿಸ್ನೆಸ್ ಅಥವಾ ನನ್ನಲ್ಲಿರೋ ಸ್ಯಾರಿ ನಿಮಗೆಲ್ಲ ಅಂತ ಮಿಡಲ್ ಕ್ಲಾಸ್ಗಳು ಸ್ಯಾರೀಸ್ ತೊಗೋಬೇಕು, ಒಳ್ಳೆ ಕ್ವಾಲಿಟಿ ಬಟ್ಟೆ ತಗೋಬೇಕು. ಸೊ ಅವ್ರ ಕೈಯಲ್ಲಿ ಆಗಲ್ಲ. ಬೇರೆ ಪೇಜಲ್ಲೆಲ್ಲ 2500 ಇದ್ದರೆ ನನ್ನ ಪೇಜಲ್ಲಿ ಆಫ್ ರೇಟಿಗೆ ಕೊಡುವಂಥದ್ದು. ಸೊ ನಾನು ನನ್ನ ಎಲ್ಲ ಫೇಸ್ ಮಾಡಿ ಬಂದೋರೆ. ಸೊ ಹಾಗಾಗಿ ಜಾಸ್ತಿ ಏನು ಮಾರ್ಜಿನ್ ಇಟ್ಟು ನಾನು ಮಾರಲ್ಲ. ಸೊ ಹಾಗಾಗಿ ತುಂಬ ಕಮ್ಮಿ ರೇಟಲ್ಲಿ ಅದೇ ಕ್ವಾಲಿಟಿ. ಸೊ 2500 ಅಥವಾ 5000 ಸ್ಯಾರೀಸ್ಗಳೆಲ್ಲ ಏನು ಕ್ವಾಲಿಟಿ ನಿಮಗೆ ಸೊ ಆಫ್ ರೇಟಲ್ಲಿ ಕೊಡುವಂಥದ್ದು. ಸೊ ಈ ಡ್ರೆಸ್ ಮಾತ್ರ ತುಂಬ ಜನ ಕೇಳ್ತಾಯಿದ್ರು. ಸೊ ಸಾರಿ, ಇದು ಆಫ್ಲೈನಲ್ಲಿ ತೊಗೊಂಡಿರೋವಂಥದ್ದು. ಸೊ ನಮ್ಮ ಮೈಸೂರಲ್ಲೇ ರೆಗ್ಯುಲರ್ ಆಗಿ ನಾನು ಒಂದು ಶಾಪಲ್ಲಿ ತೊಗೊಳ್ತೀನಿ. ಸೊ ಅದೇ ಶಾಪಲ್ಲಿ ತೊಗೊಂಡಿರೋದು. ಸೊ ಆಲ್ರೆಡಿ 2 ಮಂತ್ ಬ್ಯಾಕೇ ಹೇಳಿದೆ ಹೊಸ ಪ್ಯಾಟರ್ನ್ ಬಂದಾಗ ಹೇಳಿ ಅಂತ ಹೇಳಿ. ಸೊ ಜಸ್ಟ್ ಅರಿಯಬಲ್ ಆಗಿತ್ತು, ನಮಗೋಸ್ಕರ ಇಟ್ಟಿದ್ದು. ಸೊ ಈ ಪ್ಯಾಟ್ರನ್ ನಿಮಗೆ ಎಲ್ಲೂ ಸಿಗಲ್ಲ ನೋಡಲಿಕ್ಕೆ. ಸೊ ಇನ್ಮೇಲೆ ಸಿಗ್ಬೋದು ಅಂದ್ಕೊಳ್ತೀನಿ. ಫಸ್ಟ್ ಪ್ಯಾಟ್ರನ್ ನಾನೇ ಹಾಕಿರೋವಂಥದ್ದು. ಸೊ ಇದು ಸೈಡ್ ಕಟ್ಟಿಂಗ್. Happy birthday to you. May God bless you. ಇದು ಡಾರ್ಕ್ ಆರೆಂಜು ಅಲ್ಲ, ಒಂಥರ ಮಿಕ್ಸ್ ಕಲರ್, ಮಿಕ್ಸಿಂಗ್ ಕಲರ್ ಅಂತಿಲ್ಲ ಆ ಥರ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತ ನನಗೆ ತುಂಬ ಖುಷಿ ಆಯಿತು. ಸೊ ಇದೊಂದು ವಿಡಿಯೋ ಮತ್ತೆ ಎಲ್ಲೋ ಬಿದ್ದಿದೆ ಅನಿಸುತ್ತೆ. ಸೊ ಸೊ ಇದಿಷ್ಟು ನನ್ನ ಬರ್ಡೇ ಮಂತ್ ಆಗಿತ್ತು. ಸೊ ಬರ್ಡೇ ಕೇಕ್ ಅಂತೂ ತುಂಬ ಸ್ಪೆಷಲ್ ಆಗಿತ್ತು. ನನಗೆ ಡ್ರೈ ಫ್ರೂಟ್ಸ್ ಅಥವಾ ಬಾದಾಮ್ ಅಂದರೆ ತುಂಬ ಇಷ್ಟ, ನನ್ನ ಫೇವ್ರೇಟು. ಸೊ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಡಯಟ್ ಕಾನ್ಸಸ್ ಇರೋದ್ರಿಂದ. ಸೊ ಹಾಗಾಗಿ ಸೊ ಇದನ್ನು ತರಿಸಿದ್ರು. ಆ್ಯಕ್ಚುಲಿ ಇದು ನನ್ನ ತಮ್ಮ ತರಿಸಿದ್ರು. ತುಂಬ ಸ್ಪೆಷಲಾಗಿ ನನ್ನ ಬರ್ಡೇ ಹೋಯಿತು ಅಂತಲೇ ಹೇಳ್ಬೋದು. ತುಂಬ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್. ಯಾಕಂದರೆ ನನಗೆ ಯಾರು ಬೇಕು ಅವ್ರು ಮಾತ್ರ ಇದ್ದರು ನನ್ನ ಬರ್ಡೇಲಿ. ಸೊ ಅದು ನನಗೆ ತುಂಬ ಇಷ್ಟವಾಗಿತ್ತು. ಸೊ ನಾನು ತುಂಬ ಹತ್ತಿರದಿಂದ ಯಾರನ್ನ ತುಂಬ ಇಷ್ಟಪಡ್ತೀನಿ ಅವರೆಲ್ಲ ಇದ್ದರು. ನೆಕ್ಸ್ಟ್ ಬಂದೆ. ಸೊ ಇದು ಒಂದು ವಿಡಿಯೋ ಮಾಡಿಟ್ಕೊಂಡಿದ್ದೆ, ನಿಮ್ಮ ಒಟ್ಟಿಗೆ ಶೇರ್ ಮಾಡೋಕ್ಕಾಗಿಲ್ಲ. ನಾಟಿ ಏಡಿ ಸಾರು ತುಂಬ ಚೆನ್ನಾಗಿರುತ್ತೆ. ಕ್ರ್ಯಾಬ್ ಅಂತೂ ನಮ್ಮ ಕಡೆ ಅಂತೂ ಮೈಸೂರಲ್ಲಿ ನೀವು ಈ ರೋಡ್ ಸೈಡಲ್ಲೆಲ್ಲ ಮಾಡ್ತಾಯಿರ್ತಾರೆ. ಸೊ ಈ ಥರ ಕಾರ್ ಏಡಿ ಅಂತಾರೆ ನಮ್ಮ ಮಲೆನಾಡಲ್ಲಿ. ಸೊ ನಮ್ಮ ಊರ ಕಡೆ ಸ್ವಲ್ಪ ಕಮ್ಮಿ ನದಿಲಿ ಸಿಗುವಂಥದ್ದು. ತುಂಬ ವೈರಲ್ ಆಗಿತ್ತು ನನ್ನ ಹಳೆ ಚಾನಲಲ್ಲಿ. ಈ ವಿಡಿಯೋ ಅಂತೂ 100+ ಏನೇನೋ ಹೋಗಿತ್ತು ಈ ವಿಡಿಯೋ. ಸೊ ಅದಕ್ಕೋಸ್ಕರ ನಾನು ಇಲ್ಲೇನು ಡೀಟೇಲಾಗಿ ಏನು ತೋರಿಸ್ಲಿಕ್ಕೆ ಹೋಗಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಸೊ ಸಣ್ಣದೆಲ್ಲ ಹಾಕ್ಸ್ಕೊಬಂದಿದ್ದಾನೆ ತಮ್ಮ, ಅದನ್ನೆಲ್ಲ ತೆಗೆಸ್ಬಿಟ್ಟು ದೊಡ್ಡದು ಮಾತ್ರ ಹಾಕ್ಬಿಟ್ಟು ಪದಾರ್ಥ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಾಗುತ್ತೆ. ಸೊ ಆ್ಯಕ್ಚುಲಿ ವೀಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೆ, ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೋ ಡಿಲೇಟ್ ಆದಂಗಿದೆ ವೀಡಿಯೋ. ನೋಡೋಣ ಏನಾಗಿದೆ ಅಂತೇಳಿ. ಮೊಬೈಲಲ್ಲಿ ಸಿಕ್ಕಾಪಟ್ಟೆ ಸ್ಟೋರೇಜ್ ಆಗಿರೋದ್ರಿಂದ ಈ ಥರ ಆಗ್ತಾಯಿರ್ಬೋದು ಅಂದ್ಕೊಳ್ತೀನಿ ನಾನು. ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಮಸಾಲೆ ಎಲ್ಲ ಹಾಕ್ಬಿಟ್ಟು 2 ವಿಸಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮಸಾಲೆ ತುಂಬ ಈಸಿ. ಸೊ ಬೇಕಿದ್ದರೆ ಹೇಳಿ, ಖಂಡಿತ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾಕಂದರೆ ಆಲ್ರೆಡಿ ನಾನು 2-3 ಸಲ ತೋರಿಸಿದ್ದೀನಿ. ಈ ಚಾನಲಲ್ಲಿ ತೋರಿಸಿಲ್ಲ, ಹಳೆ ಸಬ್ಸ್ಕ್ರೈಬರ್ ಇರೋದ್ರಿಂದ. ಸೊ ಹಾಗಾಗಿ ನಾನು ಎಲ್ಲೂ ತೋರ್ಸೋಕ್ಕೆ ಹೋಗಿಲ್ಲ. ನನ್ನ ಹಸ್ಬೆಂಡ್ ಹಾಗೆ ಸ್ವಲ್ಪ ಮನೆ ಕೆಲಸ ಮಾಡಿ ಹೆಲ್ಪ್ ಮಾಡ್ತಾಯಿದ್ರು, ಅಂದರೆ ಪಾತ್ರೆ ಮಿಷನಿಗೆ ಹಾಕೋಂಥದ್ದು. ಸೊ ಅದನ್ನೆಲ್ಲ ಹೆಲ್ಪ್ ಮಾಡ್ತಾಯಿದ್ರು.
ಸೊ ಇರೋದ್ರಿಂದ ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮೆಂತ್ಯದ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಇದು ಒಂದು ನನ್ನ ಹೋಮ್ ಪ್ರಾಡಕ್ಟ್. ಸೊ ಪ್ರೇರಣಾ ಹೋಮ್ ಪ್ರಾಡಕ್ಟಲ್ಲಿ ನೆಕ್ಸ್ಟ್ ಬರುತ್ತೆ ಅಪ್ಕಮಿಂಗು. ಬೇಕಿದ್ದರೆ ಬುಕ್ ಮಾಡ್ಕೊಳ್ಳಿ. ತುಂಬ ಹೆಲ್ದಿ, ಮನೆಯಲ್ಲೇ ನ್ಯಾಚುರಲಾಗಿ ಮಾಡುವಂಥದ್ದು. ಸೊ ಯಾವುದೇ ಪ್ರಿಸರ್ವೇಷನ್ ಹಾಕಲ್ಲ ನಾನು. ಸೊ ಕೆಲ್ಸಕ್ಕೆ ಹೋಗೋರು ಅಥವಾ ಮನೇಲಿ ಮಾಡ್ಕೊಳಕ್ಕಾಗದೇ ಇರೋರಿಗೆ ತುಂಬ ಕಮ್ಮಿ ಪ್ರೈಸಲ್ಲಿ ನಾನೇ ಕೊಡ್ತಾಯಿದ್ದೀನಿ. ಸೊ ಮೆಂತ್ಯ ಹಿಟ್ಟು, ಸೊ ಇದಂತೂ ಹೆಣ್ಮಕ್ಳಿಗೆ ಸೊಂಟಕ್ಕೆ ತುಂಬ ಬಲ ಅಂತಲೇ ಹೇಳ್ಬೋದು. ಸೊ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಅದ್ರ ಬಗ್ಗೆ ಡೀಟೇಲ್ಸಾಗಿ ಕೊಡ್ತೀನಿ. ಇನ್ನು ಸಂಜೆ ಕರೆಂಟ್ ಹೋಗಿತ್ತು, ಮಳೆ ಬರೋ ಹಾಗಾಗಿತ್ತು. ಸೊ ಮಕ್ಕಳೆಲ್ಲ ಹೊರಗಡೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅಲ್ಲೂ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಇದಿಷ್ಟು ನನ್ನ ಬರ್ತ್ಡೇ ಹಾಗೂ ಈ ವೀಕಿನ ಅಥವಾ 3-4 ಡೇಸ್ನ ವೀಡಿಯೋ ಆಗಿತ್ತು. ಸೊ ಹೋಪ್ಫುಲಿ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಸುಮಾರು ಜನ ಕೇಳ್ತಾಯಿದ್ರು, ನಿಮ್ಮಲ್ಲಿ ಯಾವ್ಯಾವ ಸೀರೆ ಸಿಗುತ್ತೆ ನನಗೆ ಅಪ್ಡೇಟ್ ಮಾಡಿ ಅಂತ. ಖಂಡಿತ ಹೇಳ್ತೀನಿ. ಹಾಗೆ ಪ್ರಮೋಷನ್ ಯಾವ ಥರ ಮಾಡ್ತೀರಾ, ಸ್ಯಾರಿ ಪ್ರಮೋಷನ್ ಯಾವ ಥರ ಮಾಡ್ತೀರಾ ಅಂತ ಖಂಡಿತ ಅದ್ರ ಬಗ್ಗೆ ನಾಳೆ ವೀಡಿಯೋ ಮಾಡ್ತೀನಿ. ನೀವೇನಾದರೂ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಅನ್ನೋದಾದ್ರು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಯಾವ ಸ್ಟೆಪ್ಪನ್ನ ನೀವು ಫಸ್ಟ್ ಫಾಲೋ ಮಾಡ್ಕೋಬೇಕು ಅಂತೇಳಿ ಖಂಡಿತ ಹೇಳ್ತೀನಿ, ತಿಳಿಸ್ಕೊಡ್ತೀನಿ ನಾನು. ಸೊ ಇದು ಬಂದು ಲಾಸ್ಟ್ ನೋಡಿ, ಏಡಿ ಸಾರು. ನಾನು ಈ ಕ್ರಾಬ್ನ ಮಾತ್ರ ನಾನು ಕುಕ್ಕರ್ಗೆ ಹಾಕ್ಕೊತಿದ್ದು. ಸೊ ಕುಕ್ಕರ್ಗೆ ಹಾಕಿದರೆ ತುಂಬ ಫೈನಾಗಿ ಬರುತ್ತೆ, ತುಂಬ ಚೆನ್ನಾಗಿತ್ತು ಸಾಂಬಾರು. ತೆಳುವಾಗೇ ಇರಬೇಕು ಏಡಿ ಸಾರು. ಸೊ ಸಾಂಬಾರು ಯಾವತ್ತು ಏಡಿ ಮುಳುಗೋ ಹಾಗೆ ಎಷ್ಟು ನೀರು ಹಾಕಬೇಕು. ಸೊ ನಾನೊಂದು 3 ವಿಸಲ್ ತೊಗೊಂಡು ಈ ಥರ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ಫುಲ್ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವೀಡಿಯೋನಿಗೆ. ಥ್ಯಾಂಕ್ ಯು. ಬಾಯ್.